ಅವರ ಸೇವಾ ಸದನದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು ಹಾಗೂ ಆತ್ಮೀಯ ನಮ್ಮ ನಾಯಕ ಸಮಾಜದ ಬಂಧುಗಳು ಎಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವಾಲ್ಮೀಕಿಯವ್ರ ಬಗ್ಗೆ ಹೇಳೋದಾದರೆ ಅವ್ರ ಜೀವನ ಚರಿತ್ರೆ ಈಗಾಗಲೇ ನಮ್ಮ ಕುಮಾರ್ ಮೇಷ್ಟ್ರು ಅವರು ಹೇಳಿದ್ದಾರೆ. ವಾಲ್ಮೀಕಿಯವರು ಬಾಲ್ಯದಲ್ಲಿ ದಟ್ಟಾರಣ್ಯದಲ್ಲಿ ಕಳೆದೋಗಿ ಒಬ್ಬ ಬೇಟೆಗಾರನ ಕೈಲಿ ಸಿಗ್ತಾರೆ. ಬೇಟೆಗಾರ ಅವ್ರನ್ನ ಬೆಳೆಸ್ತಾ ದೊಡ್ಡವನ್ ಮಾಡ್ತಾ ಅಲ್ಲೇ ವಿವಾಹನೂ ಆಗ್ತಾರೆ. ಅವರು ಜೀವನ ಮಾಡೋದಕ್ಕೋಸ್ಕರ ಬೇಟೆಯನ್ನು ಆಡ್ತಿರ್ತಾರೆ. ಬಟ್ ಅದು ಅವರಿಗೆ ಕುಟುಂಬಕ್ಕೆ ಸಾಕಾಗ್ತಿರಲ್ಲ. ಹಾಗಾಗಿ ಅವರು ಒಂದು ಕಳ್ಳತನವನ್ನು ಕಲಿತಾರೆ, ದರೋಡೆಕೋರನಾಗಿ ಬದಲಾಗ್ತಾರೆ. ನಂತರ ನಾರದ ಮುನಿಗಳ ಉಪದೇಶದಿಂದ ಒಂದು ಕಠಿಣವಾದ ತಪಸ್ಸನ್ನು ಕೈಗೊಂಡು ಅವರ ಸುತ್ತಲೂ ಒಂದು ಹುತ್ತ ಬೆಳೆದಿರುತ್ತೆ. ಮತ್ತೆ ನಾರದ ಮುನಿಗಳು ಬಂದು ಅವ್ರನ್ನ ನೋಡ್ಬೇಕಾದ್ರೆ ಆ ಹುತ್ತದಿಂದ ರಾಮ ರಾಮ ಅನ್ನೋ ಪದ ಕೇಳಿಸ್ತಾ ಇರುತ್ತೆ, ಆ ಜಪ ಕೇಳಿಸ್ತಾ ಇರುತ್ತೆ. ನಾರದ ಮುನಿಗಳು ಆ ಹುತ್ತನೆಲ್ಲ ಪೂರ್ತಿ ಕ್ಲಿಯರ್ ಮಾಡಿದಾದ್ಮೇಲೆ ಅಲ್ಲಿ ವಾಲ್ಮೀಕಿಯವರು ರತ್ನಾಕರ, ಅಂದ್ರೆ ಅವರ ಹಿಂದಿನ ಹೆಸರು ರತ್ನಾಕರ ಅಂತೇಳಿ, ರತ್ನಾಕರ ಅವರು ಪ್ರಜ್ವಲಿಸ್ತಾ ಇರ್ತಾರೆ, ಒಂದು ಪ್ರಜ್ವಲತೆಯಿಂದ ಕೂಡಿರ್ತಾರೆ. ಅವರನ್ನ ನೋಡಿ ಮತ್ತೆ ನೀನು ರಾಮಾಯಣವನ್ನ ರಚಿಸುವಂತನೂ ಸಹ, ರಾಮನ ಜಪ ಮಾಡ್ತಿರ್ತಾರೆ, ರಚಿಸುವಂತ ಸಹ ಹೇಳ್ತಾರೆ. ನೆಕ್ಸ್ಟ್ ಅವ್ರ ಉಪದೇಶದಿಂದ ಮತ್ತೆ ಬದಲಾದಂಥ ರತ್ನಾಕರ ಅವರು ಆ ವಾಲ್ಮೀಕಿ ಅವರ ಸುತ್ತ ಹುತ್ತ ಇದಾಗಿರೋದ್ರಿಂದ ಸಂಸ್ಕೃತದಲ್ಲಿ ಹುತ್ತಕ್ಕೆ ವಾಲ್ಮೀಕಿ ಅನ್ನೋ ಪದವನ್ನು ವಾಲ್ಮೀಕ ಅಂತ ಒಂದು ಪದವನ್ನು ಬಳಸ್ತಾರೆ. ಹಂಗಾಗಿ ಅವರಿಗೆ ವಾಲ್ಮೀಕಿ ಅಂತ ಹೆಸರು ಬರುತ್ತೆ. ರತ್ನಾಕರ ಆಗಿದ್ದಂಥ ವಾಲ್ಮೀಕಿಯವರು ವಾಲ್ಮೀಕಿಯಾಗಿ ಬದಲಾಗ್ತಾರೆ. ನಂತರ ಅವರು ಮಹಾಕಾವ್ಯವಾದ ನಮ್ಮ ಭಾರತದ ಶ್ರೇಷ್ಠ ರಾಮಾಯಣ ಮಹಾಕಾವ್ಯವನ್ನ ರಚಿಸ್ತಾರೆ. ಆದಿಕವಿ, ಸಂಸ್ಕೃತ ಕವಿ ಅಂತ ಬಿರುದನ್ನ ಪಡ್ಕೊಳ್ತಾರೆ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಸಮಸ್ತ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ, ಇಂದು ನಾವು ರಾಜಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತ್ಯೋತ್ಸವವನ್ನು ಆಚರಿಸ್ತಿದ್ದು, ರಾಜ ಋಷಿ ಕವಿ ಋಷಿ ಅಂತ ಬಿರುದಾಂಕಿತ ಪಡೆದಂಥ ಮಹರ್ಷಿಯವರ ಜಯಂತ್ಯೋತ್ಸವವನ್ನು ಇಂದು ಸೇವಾ ಸದನ BJPಯ ಪಾರ್ಟಿ ವತಿಯಿಂದ ಆಚರಿಸ್ತಿದ್ದು, ಸಮಸ್ತ ಬಂಧು ಭಗಿನಿಯರಿಗೆ ಮಹರ್ಷಿ ವಾಲ್ಮೀಕಿ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ವಾಲ್ಮೀಕಿ ಜಯಂತಿಯನ್ನು ಇವತ್ತು ದೇಶದಾದ್ಯಂತ ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಸನ್ಮಾನ್ಯ ಚಿದಾನಂದ M. ಗೌಡರವರ ಸೇವಾ ಸದನದಲ್ಲಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಸೇರಿ ಇವತ್ತು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ವಾಲ್ಮೀಕಿರವರ ಬಗ್ಗೆ ಹೇಳಬೇಕಾದ್ರೆ, ಅವರು ಬಾಲ್ಯ ಜೀವನದಲ್ಲಿ ರತ್ನಾಕರ ಎನ್ನುವ ಹೆಸರಿನಲ್ಲಿ ಅವ್ರನ್ನ ಕರೀತಾ ಇದ್ದರು. ಕ್ರಮೇಣ ಅವರಿಗೆ ಆಗಿನ ಸಂದರ್ಭದಲ್ಲಿ ಜೀವನ ನಡೆಸಲಿಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ದರೋಡೆಯನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಪರಿಗಣನೆ ಸಮಾಜದಲ್ಲಿ ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬಂದು ಆತನನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು, ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆತನಿಗೆ ವಾಲ್ಮೀಕಿಗೆ ರಾಮನಾಮವನ್ನು ಜಪಿಸ್ಲಿಕ್ಕೂ ಬಾರದೇ ಇರುವಂಥ ಅಜ್ಞಾನಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಮರದ ಪಕ್ಕದಲ್ಲಿ ನಿಲ್ಲಿಸಿ, 2 ಮರಗಳ ಮಧ್ಯದಲ್ಲಿ ನಿಲ್ಲಿಸಿ ಹೇಳ್ತಾರೆ ನಾರದರು, ನೋಡಪ್ಪ, ನೀನು ಮುಕ್ತಿ ಹೊಂದಬೇಕಾದ್ರೆ ನೀನು ರಾಮನಾಮವನ್ನು ಜಪಿಸ್ಬೇಕು ಅಂತ ಹೇಳಿದಾಗ, ಸ್ವಾಮಿ ಹೇಳ್ಕೊಡಿ ಹೇಗೆ ಹೇಳಬೇಕು ಅಂದರೆ, ನೋಡಪ್ಪ ಇಲ್ಲಿ ನಿಂತಿದ್ಯಾ, ಆ ಮರ ಈ ಮರ, 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 ರಾಮ 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 ಅನ್ನುವಂಥ ಶಬ್ದವನ್ನ ಸ್ಮರಣೆ ಮಾಡುವಂಥದ್ದನ್ನು ಕಲಿಸ್ಕೊಟ್ಟಂತ ಮಹಾನ್ ಚೇತನ ನಾರದ ಮುನಿಗಳನ್ನ ನೋಡಿ ಬದಲಾವಣೆಯನ್ನ ಆಗ್ತಾರೆ ವಾಲ್ಮೀಕಿರವರು ಕ್ರಮೇಣ ರಾಮನ ಕಾಲದಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಧರ್ಮ, ನ್ಯಾಯ, ಸತ್ಯ, ಸನ್ನಡತೆ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹಾನ್ ಚೇತನ ವಾಲ್ಮೀಕಿರವರು. ದೊಡ್ಡ ವಿದ್ವಾಂಸನಾಗಿ ಪರಿವರ್ತನೆ ಆಗ್ತಾರೆ. 24,000 ಶ್ಲೋಕಗಳನ್ನ ರಾಮಾಯಣದ ಬಾಲ್ಯ ಜೀವನದಿಂದ ಹಿಡಿದು ಇಡೀ ರಾಮಾಯಣವನ್ನ 24,000 ಶ್ಲೋಕಗಳನ್ನು ಒಳಗೊಂಡಂತ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಸೊ ಈ ಕೃತಿ ಹೇಗೆ ರಚನೆ ಮಾಡ್ತಾರೆ? ರಾಮಾಯಣ ಸಮಕಾಲೀನರಾಗಿದ್ದರಿಂದ
ರಾಮನ ನಾಮವನ್ನ ಜಪಿಸಿ ಆತ ಒಬ್ಬ ದೈವಾಂಶ ಸಂಭೂತ ಅಂತ ತಿಳ್ಕೊಂಡು ಆತನ ಲೀಲೆಯನ್ನ ಆಡ್ತಾ ಆಡ್ತಾ 24,000 ಶ್ಲೋಕಗಳನ್ನ ಬರೆದು ಇವತ್ತು ಸಮಾಜಕ್ಕೆ ಸಂಸ್ಕೃತದಲ್ಲಿ ದೊಡ್ಡ ಸಾಹಿತಿಯಾಗಿ ಹೊರಹೊಮ್ತಾರೆ ವಾಲ್ಮೀಕಿರವರು. ವಾಲ್ಮೀಕಿರವರ ಕವನಗಳು, ಕಾವ್ಯಗಳು, ಶ್ಲೋಕಗಳು ಇಡೀ ಸಮಾಜವನ್ನ, ಅತ್ಯಂತ ಹಿಂದುಳಿದವರನ್ನ, ಮೂಢರನ್ನ ಬದಲಾವಣೆ ಮಾಡುವಂತ ಒಂದು ಶ್ಲೋಕಗಳನ್ನ ಬರೆದು ಅಂದಿನ ಕಾಲದಿಂದಲೇ ಇವತ್ತು ವಾಲ್ಮೀಕಿ ರಾಮಾಯಣವನ್ನ ರಚನೆ ಮಾಡಿದಂತ ಒಬ್ಬ ಏಕೈಕ, ಸಂಸ್ಕೃತವನ್ನ ಬರೆದಿರ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ಯಾವುದೋ ಒಂದು ಸಮುದಾಯಕ್ಕಲ್ಲ, ನಾವು ಅಂದ್ಕೊಂಡಿದೀವಿ ಯಾವುದೋ ಒಂದು ಸಮುದಾಯದವ್ರು ಇಡೀ ಜಗತ್ತು ವಿಶ್ವನೇ ಬೆರಗಳಿಸುವಂತ ಒಂದು ಶ್ಲೋಕವನ್ನ ಬರೆದಿರ್ತಕ್ಕಂಥ ವಾಲ್ಮೀಕಿರವರನ್ನ ನಾವು ಸ್ಮರಣೆ ಮಾಡಬೇಕು. ವಾಲ್ಮೀಕಿರ ತತ್ವಗಳೇನಿದ್ದಾವೆ, ಅವ್ರು ನಡೆದು ಬಂದ ದಾರಿ ಏನಿದೆ, ಅದನ್ನ ನಾವು ಕಲಿಬೇಕು. ಆಗ ಮಾತ್ರ ಸಾಧ್ಯ ವಾಲ್ಮೀಕಿ ಜಯಂತಿಯನ್ನು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಇವತ್ತು ನಾವಿನ್ನ ಮೂಢರಾಗಿದ್ದೀವಿ. 21, 22ನೇ ಶತಮಾನ ಬಂದರೂ ಕೂಡ ಬದಲಾಗ್ತಾ ಇಲ್ಲ, ಧರ್ಮಗಳನ್ನು ಉಳಿಸ್ಕೊಳ್ತಾ ಇಲ್ಲ. ಆಗಿನ ಕಾಲದಲ್ಲಿ ವಾಲ್ಮೀಕಿರವರು ಹೇಳ್ತಾರೆ, ಯಾರು ಸನ್ನಡತೆಯನ್ನು ಹೊಂದಿರ್ತಾರೆ, ನುಡಿದಂತೆ ನಡೀತಾರೆ, ಅದು ನಿಜವಾದ ರಾಜಕೀಯ ವ್ಯಕ್ತಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲೇ ಒಂದು ಶ್ಲೋಕವನ್ನು ಬರೆದಿದ್ದಾರೆ. ಸೊ ಅಂತ ವ್ಯಕ್ತಿಯನ್ನ ಸ್ಮರಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಚಿದಾನಂದ ಎಂ ಗೌಡರವರು ನಿಜವಾಗ್ಲೂ ಹೇಳ್ತೇನೆ, ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ನಮಗೆ ಸದನದಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಕೂಡ ಇಂದಿನಿಂದ ಯಾವುದೋ ಸಮುದಾಯ ಧರ್ಮವನ್ನು ಉಳಿಸ್ಲಿಕ್ಕೆ ಮಾಡಿದಂಥ ವ್ಯಕ್ತಿ ವಾಲ್ಮೀಕಿರವರು. ಯಾವುದೋ ಧರ್ಮವನ್ನ, ಎಲ್ಲಾ ಧರ್ಮಗಳನ್ನು ಒಪ್ಪಿ ಹಿಂದೂ ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದಂಥ, ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಬರೆದಂಥ ಸನ್ಮಾನ್ಯರಿಗೆ, ವಾಲ್ಮೀಕಿರವರಿಗೆ ಜಯಂತಿ ಪರವಾಗಿ ತುಂಬ ಹೃದಯದ ಎಲ್ರಿಗೂ, ಸಮಸ್ತ ಜನತೆಗೆ, ನಮ್ಮ ತಾಲೂಕಿನ ಕಾರ್ಯಕರ್ತರಿಗೆ, ನಾಡಿನ ಸಮಸ್ತ ಜನತೆಗೆ ವಾಲ್ಮೀಕಿ ಜಯಂತಿ ಶುಭಾಶಯಗಳನ್ನು ಕೋರ್ತಾ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.